ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಹುಲ್ ದರ್ಶನ್. ಗೈಸ್, ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 0 ಸಬ್ಸ್ಕ್ರೈಬರಲ್ಲಿದ್ದೀನಿ. ಸೊ ರೆಗ್ಯುಲರ್ ಕಂಟೆಂಟ್ ಆಗ್ತಾ ಹೋಗ್ತೀನಿ. ಇಷ್ಟಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಗೈಸ್, ಇನ್ಸ್ಟಾನ ನಾವು ಓಪನ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಪ್ರತಿ ಫೀಲ್ಡಲ್ಲೂ ಬರ್ತಾ ಇರೋದೇ ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ, ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ ಅಂತ. ಸೊ ಏನಕ್ಕೆ ಮಾಡಬೇಕು ಮಾಡಬಾರ್ದು ಗೈಸ್? ನಿಮ್ಗೆ ಅನ್ಸುತ್ತೆ ಮಾಡಿದ್ರೆ ಏನು ಸೋಷಿಯಲ್ ಮೀಡಿಯಾದ್ರಲ್ಲಿ ವೈರಲ್ ಆಗ್ತಾ ಇರೋದ್ರೆ ಜನ ಬರ್ತಾರೆ ಅಂತ. ಡೆಫಿನೆಟ್ಲಿ ನಾಟ್. ಯಾಕಂದ್ರೆ ಜನ ಅಂತೂ ಬರಲ್ಲ. ಸೋಷಿಯಲ್ ಮೀಡಿಯಾನೇ ಬೇರೆ. ಸೋಷಿಯಲ್ ಮೀಡಿಯಾದಲ್ಲೇ ಸ್ಕ್ರೋಲ್ ಮಾಡ್ತಾರೆ ಬರೀ 30 ಸೆಕೆಂಡ್ನ. ಬಟ್ ಜನ ಟಿಕೆಟ್ ತಗೊಂಡು, ಟೈಮ್ ತಗೊಂಡು, ರಜೆ ಹಾಕೊಂಡು, ಇಲ್ಲ ರಜೆ ಇದ್ರೂ ಹೋಗಿ ಟಿಕೆಟ್ ತಗೊಂಡು ನೋಡೋಷ್ಟು ಜನಗಳಿಗೆ ತಾಳ್ಮೆ ಇಲ್ಲ. ಸುಮಾರು ಸಿನಿಮಾಗಳು ರೀ ರಿಲೀಸ್ ಆಗಿದೆ, ಫೇಲ್ಯೂರ್ ಆಗಿದೆ. ಸೊ ಇದೊಂದು ಹೊಸದಾಗಿ ಟ್ರೆಂಡ್ ನಡೀತಾ ಇದೆ. ಬಟ್ ಇದು ಮಾಡ್ಬೋದಾ ಮಾಡಬಾರ್ದಾ? ನನ್ನ ಅನಿಸಿಕೆ ಪ್ರಕಾರ ಸೋಷಿಯಲ್ ಮೀಡಿಯಾ ನೋಡೋರೆಲ್ಲ ಟ್ರೆಂಡಲ್ಲಿ ಎಡಿಟ್ ಮಾಡಿ ಹಾಕೋರು ಯಾರು ಬಂದು ಟಿಕೆಟ್ ತಗೊಂಡು ನೋಡಲ್ಲ. ಯಾಕಂದರೆ ಯೂಟ್ಯೂಬಲ್ಲೇ ಸಿನಿಮಾ ಇದೆ ಅದು ಆ್ಯಕ್ಚುಲಿ. ಸೊ ಎಲ್ಲರೂ ನೋಡಿರ್ತಾರೆ. ಬಟ್ ಒಂದು ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದು ನಮ್ಮ ಮೈಂಡಿಗೆ ಬಂದಿರುತ್ತೆ. ಎಕ್ಸ್ಪೀರಿಯೆನ್ಸ್ನ ನಾವು ಮಾಡಬೇಕು ಅನ್ನೋರು ಮಾತ್ರ ಸಿನಿಮಾಗೆ ಬರುತ್ತೆ. ಇನ್ನು ರವಿಚಂದ್ರನ್ ಅವ್ರ ಫ್ಯಾನ್ಸ್ಗಳು ಬರ್ಬೋದು. ಹಾಗೆ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ನೋಡೋಕ್ಕೋಸ್ಕರನಾದ್ರು ಬರ್ತಾರೆ ಶಾಂತಿ ಕ್ರಾಂತಿಗೆ. ಬಟ್ ಸೋಷಿಯಲ್ ಮೀಡಿಯಾ ನೋಡೋರು ಯಾರೂ ಬರಲ್ಲ. ಸುಮಾರು ನಾನು ಫೀಲ್ಡಲ್ಲಿ ನೋಡ್ದಂಗೆ ಲೇಡೀಸ್ಗಳೇ ಆಗ್ತಾ ಇರೋದು ಆ್ಯಕ್ಚುಲಿ. ಅದ್ರದ್ದು ಒಂದು ಸಾಂಗ್ ಹಾಕ್ಬಿಟ್ಟು ಅದನ್ನ ಎಡಿಟ್ ಮಾಡಿ ಅವ್ರ ಫೋಟೋ ಹಾಕೊಂಡು ಎಡಿಟ್ ಮಾಡಿ ಹಾಕೋತಾರೆ. ಅವ್ರು ಯಾರು ಥಿಯೇಟ್ರಿಗೆ ಬರಲ್ಲ. ಸೊ ರವಿಚಂದ್ರನ್ ಅವರು ಈ ವಿಡಿಯೋ ನೋಡಿದರೆ, ಅವರ ಮಕ್ಳು ಯಾರಾದ್ರು ಮನು ಅವರು ಯಾರಾದರೂ ನೋಡಿದರೆ ಒಂದು ಯೋಚನೆ ಮಾಡಿ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಮತ್ತೆ ನೀವು ಲಾಸ್ ಮಾಡ್ಕೊಳ್ಳೋದಾಗಲಿ ಅವೇನೂ ಮಾಡೋದು ಬೇಡ. ಯಾಕೆಂದರೆ ಜನಗಳ ಮೆಂಟಾಲಿಟಿನೇ ಬೇರೆ. ಸೋಷಿಯಲ್ ಮೀಡಿಯಾ ನೋಡೋರು ಬರೋದೇ ಇಲ್ಲ ಆ್ಯಕ್ಚುಲಿ. ನಾವು ಸಿನಿಮಾ ಲವರ್ ಆಗಿರೋದ್ರಿಂದ ನಮ್ಮ ರವಿಚಂದ್ರನ್ ಅವ್ರ ಸಿನಿಮಾ ಈಗ ದರ್ಶನ್ ಅವ್ರದ್ದು, ಅಪ್ಪು ಅವ್ರದ್ದು, ಸುದೀಪ್ ಅವ್ರದ್ದು ರಿಲೀಸ್ ಆಗ್ತಿದೆ, ಅವಕ್ಕೆಲ್ಲ ಹೋಗ್ತಾ ಇರ್ತೀವಿ. ಆ ಥರ ಇದ್ದರೆ ಸಿನಿಮಾ ಪ್ರೇಮಿಗಳು ಹೋಗ್ಬೋದೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 30 ಸೆಕೆಂಡ್‌ಗೆ ಲೈಕ್ ಕೊಡೋರು ಯಾರೂ ಬರಲ್ಲ. ಅಲ್ಲಿ 1,00,000 2,00,000 ಲೈಕ್‌ಗಳೇ ಇರ್ತಲ್ಲ. ಅಷ್ಟು ಜನ ಯಾರು ಬಂದು ನೋಡಲ್ಲ. ಸೊ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ಪ್ರಾಪರ್ ಮಾರ್ಕೆಟಿಂಗ್ ಮಾಡಿ ರಿಲೀಸ್ ಮಾಡೋದಾದರೆ ನನ್ನ ಪ್ರಕಾರ ತುಂಬ ಕಷ್ಟ. ರಿಲೀಸ್ ಮಾಡಿದ್ರೆ ಮತ್ತೆ ಲಾಸ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದ್ರೆ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಬೇಕು. ಮತ್ತು ಯಾರೆಲ್ಲ ಅದರಲ್ಲಿ ಅಭಿನಯಿಸಿರ್ತಾರೆ ಅವರೆಲ್ಲರೂ ಬಂದು ಕರ್ಕೊಬಂದು ಮಾತಾಡಿಸ್ಬೇಕು. ತುಂಬ ಟೈಮ್ ತಗೋಬೇಕು. ಟೈಮ್ ಕೊಟ್ಟರೆ ಮಾತ್ರ ಆ ಸಿನಿಮಾ ಮತ್ತೆ ಸಕ್ಸಸ್ ಆಗೋದು. ಇಲ್ಲಾಂದ್ರೆ ಮತ್ತೆ ಫೇಲ್ ಆಗೋ ಚಾನ್ಸಸ್ಗಳಿರುತ್ತೆ. ಅವರೆಲ್ಲ ಮಾರ್ಕೆಟಿಂಗ್ ಮಾಡಿದ್ರೆ ಜನ ಬರ್ತಾರೆ, ಜನ ನೋಡ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಈಗ ನಮ್ಮ ತಂದೆ ತಾಯಿಗಳು ಇದ್ದಿದ್ದು ಟೈಮಲ್ಲಿ ಅದು ರಿಲೀಸ್ ಆಗಿರೋದು. ಅವರೆಲ್ಲ ನೋಡಿರ್ತಾರೆ ಆ್ಯಕ್ಚುಲಿ. ಅಲ್ವಾ? ಈಗ ನಾವೆಲ್ಲ ನೋಡಿರಕ್ಕೆ ಸಾಧ್ಯನೇ ಇಲ್ಲ ಆ ಟೈಮಲ್ಲಿ. ನಾವು ಒಂದ್ಸಲ ಎಕ್ಸ್‌ಪೀರಿಯನ್ಸ್ ಮಾಡ್ಬೋದು ಹೋಗಿ. ಯಾರೆಲ್ಲ ಸಿನಿಮಾ ಪ್ರೇಮಿಗಳು ಮಾತ್ರ ಹೋಗಿ ನೋಡಕ್ಕಾಗೋದು. ಇಲ್ಲಾಂದ್ರೆ ಅದೇ ಹೇಳಿದ್ನಲ್ಲ, ಲೈಕ್ ಕೊಡೋರು ಯಾರು ಹೋಗಲ್ಲ. ಸೊ ರವಿಚಂದ್ರನ್ ಅವ್ರಿಗೆ ಹೇಳೋದಿಷ್ಟೇ, ಈಶ್ವರಿ ಪ್ರೊಡಕ್ಷನ್‌ಗೆ ಮತ್ತೆ ನೀವು ರಿಲೀಸ್ ಮಾಡ್ಬೇಕಂದ್ರೆ ತುಂಬ ಮತ್ತೆ ಎಫರ್ಟ್ ಹಾಕ್ಬೇಕಾಗುತ್ತೆ. ಸೊ ಅಲ್ಲ ಹಾಕಿದ್ರಲ್ಲ ಅದಕ್ಕಿಂತ ಒಂದು 30-40% ಆದ್ರೂ ಎಫರ್ಟ್ ಹಾಕ್ಬೇಕಾಗುತ್ತೆ ಬರೀ ಮಾರ್ಕೆಟಿಂಗ್ಗೆ. ಹಾಗಾದ್ರೆ ಮಾತ್ರ ಸಿನಿಮಾ ನೋಡೋದು. ಸೊ ನನ್ನ ಪ್ರಕಾರ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡಿ ನೋಡಿಕೊಂಡು ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ರಿಲೀಸ್ ಮಾಡಿ. ಇಲ್ಲಾಂದರೆ ಮಾಡಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲೇ ಇರೋದ್ರಿಂದ ಸುಮಾರು ಜನಗಳು ನೋಡಿರ್ತಾರೆ ಅಲ್ವಾ? ಸೊ ಅದೇ ಟಿಕೆಟಾಗಿ ಕನ್ವರ್ಟ್ ಆಗಲ್ಲ ಸೋಷಿಯಲ್ ಮೀಡಿಯಾ ನೋಡೋರೆಲ್ಲ. ಸೊ ನೋಡಿಕೊಂಡು ರಿಲೀಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೆ ರವಿಚಂದ್ರನ್ ಅವ್ರು ಫೇಲ್ಯೂರ್ ಆಗೋದು ಬೇಡ. ಅವ್ರ ಸಕ್ಸಸ್ಸು ಸಿಗಲಿ, ಮುಂದೆ ಸಿಗಲಿ. ಈ ಸಿನಿಮಾ ಅಕಸ್ಮಾತ್ ಅವರು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಪ್ರಿಪರೇಷನ್ ಮಾಡಿಕೊಂಡು ರಿಲೀಸ್ ಮಾಡಿದ್ರೆ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ, ನನ್ನ ಚಾನಲ್ ಕಡೆಯಿಂದ ಅವ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಅದ್ರ ಜೊತೆಗೆ ಮುಂದೇನು ಒಳ್ಳೊಳ್ಳೆ ಪ್ರಾಜೆಕ್ಟ್‌ಗಳ್ನ ಮಾಡಿ, ಒಳ್ಳೆ ಸಿನಿಮಾಗಳ್ನ ಮಾಡಿ ಕನ್ನಡಿಗರಿಗೆ ಅಂತ ಹೇಳ್ತಾ, ಮುಂದೆ ನಿಮ್ಮ ಜನಗಳೆಲ್ಲ ಕೈ ಹಿಡಿತಾರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತಾ ಇರ್ತೀನಿ. ವ್ಲಾಗ್‌ಗಳ್ನು ಹಾಕ್ತಾ ಇರ್ತೀನಿ. ಸಿನಿಮಾ, ಫುಡ್ಡು ಇವೆಲ್ಲ ಮಾಡ್ತಾ ಹೋಗ್ತಾ ಇರ್ತೀನಿ. ಮುಂದೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಮಾಡ್ತೀನಿ. ಹಾಗೆ ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.